ತಿರಂಗ ಯಾತ್ರೆ ಅದರ ಉದ್ದೇಶವೇ ಭಾರತ ಮತ್ತು ಭಾರತೀಯ ಸೈನ್ಯಕ್ಕೆ ನಾವೆಲ್ಲರೂ ಒಂದಾಗಿ ಯಾವುದೇ ಒಡಕಿಲ್ಲದೆ ದೇಶಕ್ಕಾಗಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅನ್ನುವಂತ ಸಂದೇಶವನ್ನು ಕೊಡೋದಕ್ಕೋಸ್ಕರನೇ ತಿರಂಗ ಯಾತ್ರೆಯನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಪಾಕಿಸ್ತಾನ ಭಯೋತ್ಪಾದನೆಯ ಬೀಜವನ್ನ ಬಿತ್ತಿ ಆ ಮೂಲಕ ಭಾರತವನ್ನ ದುರ್ಬಲಗೊಳಿಸುವಂತ ಸಂಚು ಮಾಡ್ತಾ ಇದೆ. ಭಯೋತ್ಪಾದನೆ ಮಾನವತೆಗೆ ವಿರೋಧವಾಗಿದೆ, ಪ್ರಜಾಪ್ರಭುತ್ವಕ್ಕೆ ಬೆದರಿಕೆ ನೋಡ್ತಾ ಇದೆ, ಸಂವಿಧಾನಕ್ಕೆ ಅಪಾಯಕಾರಿಯಾಗಿದೆ. ಭಯೋತ್ಪಾದಕರು ಮತ್ತು ಭಯೋತ್ಪಾದನೆ ಎರಡೂ ಕೊನೆಯಾಗಲೇಬೇಕು. ಅದಕ್ಕಾಗಿ ಭಾರತೀಯ ಸೈನ್ಯ ಅದು ನಮಗೆ ಒಂದು ಹೆಮ್ಮೆ. ಸೈನ್ಯ ಯಾವತ್ತೂ ಭಾರತವನ್ನ ಸೋಲಿಕ್ಕೆ ಬಿಟ್ಟಿಲ್ಲ. ಒಂದು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನವನ್ನು ಬೆಂಬಲಿಸತಕ್ಕಂತ ದೇಶದ ಒಳಗೂ ಕೂಡ ಕೆಲವು ನಮಕ್ ಹರಾಮ್ಗಳಿದ್ದಾರೆ. ಅವ್ರನ್ನ ನಾವು ಕ್ಲೀನ್ ಅಪ್ ಮಾಡಬೇಕು. ಭಯೋತ್ಪಾದಕರನ್ನ ಕ್ಲೀನ್ ಅಪ್ ಮಾಡೋದಕ್ಕೆ ನಮ್ಮ ಸೈನ್ಯಕ್ಕೆ ತಾಕತ್ತಿದೆ. ಆದ್ರೆ ದೇಶದ ಒಳಗಿದ್ದು ದೇಶದ ಅನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಕ್ಕಂತ ಪಾಕಿಸ್ತಾನದ ನಾಯಿಗಳಿಗೆ ಹುಟ್ಟಿದವರಿಗೆ ನಾವು ಅವ್ರನ್ನ ಹುಚ್ಚುನಾಯಿಗೆ ಬಡದಂತೆ ಬಡದು ಕ್ಲೀನ್ ಮಾಡಬೇಕಾದ ಅವಶ್ಯಕತೆ ಇದೆ. ಹಾಗೆ ಕ್ಲೀನ್ ಮಾಡಲೇಬೇಕು. ನಮ್ಮ ಸೈನ್ಯವೂ ನಮಗೆ ಹೆಮ್ಮೆ, ನಮ್ಮ ನೇತೃತ್ವವೂ ನಮಗೆ ಹೆಮ್ಮೆ. ಕುಂಕುಮ ಕಂಡ್ರೆ ಆಗಲ್ಲ ಅಂತ ಹೇಳ್ತಿದ್ದವರು ದೊಡ್ಡದಾಗಿ ಕುಂಕುಮ ಇಟ್ಕೊಡುವಂತ ಆಪರೇಷನ್ ಸಿಂಧೂರಕ್ಕೆ ಬೆಂಬಲಿಸುವಂತ ಬದಲಾವಣೆ, ಇದು ಸಕಾರಾತ್ಮಕ ಬದಲಾವಣೆ. ಇದನ್ನು ನಾವು ಸ್ವಾಗತ ಮಾಡ್ತೀವಿ. ಕುಂಕುಮದ ಮಹಿಮೆ ಅರ್ಥ ಆಗಿದೆ. ಕುಂಕುಮದ ರಕ್ಷಣೆಗೆ ಭಾರತ ಯಾವುದಕ್ಕೂ ಸಿದ್ಧವಾಗಿದೆ ಅನ್ನೋದು ಕೂಡ ಸಂದೇಶ ಹೋಗಿದೆ. ಆ ಸಂದೇಶ ನಾವು ಕೊಟ್ಟಿದ್ದೇವೆ. ಇದು ಬದಲಾವಣೆ. ನಮ್ಮ ಸೈನ್ಯ ನಮ್ಗೆ ಹೆಮ್ಮೆ, ಭಾರತದ ಜೊತೆಗೆ ನಾವೆಲ್ಲರೂ ಇದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕೊಡೋದಕ್ಕೆ ಈ ತಿರಂಗ ಯಾತ್ರೆಯನ್ನು ಮಾಡಿದ್ದೇವೆ. ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ.